ओम सहस्रशीर्षामरुषः सहस्राक्षः स भूमिं विश्वतो सब साइड अग्री नारायण सर ना लक्ष्मी प्रचोदयात् वैष्णवो नाम रूपामि देवी सर्वमङ्गलां तयो संतनाथं संतरतो जयमङ्गलं जयमङ्गलं देवनाभावे शिवार ಸೈಡ್ ಸೈಡ್ ಅಣ್ಣ ಓಣ ಈ ಕಡೆ ಸೈಡ್ ಬರ್ರಿ ಸ್ವಲ್ಪ ಸೈಡ್ ಬರ್ರಿ ಅಣ್ಣ ಇವ್ರು ಯಾ ಈ ಕಡೆ ಅಂತ ಸ್ವಲ್ಪ ಹಿಂದೆ ಸೇರಿ ರೀ ನೀವು ಹೊರಗೆ ಬರ್ರಿ ಸರಿ ನೋಡಿ ಯಾವ ನೋಡಿ ಒನ್ ಸೆಕೆಂಡ್ ಸ್ವಲ್ಪ ಮೊಬೈಲ್ ಅವ್ರ ಬರ್ರಿ ಅದ್ರ ಕವರ್ ಹಾಕೋರು ಮೊಬೈಲ್ ಬರ್ರಿ ಒಂದು ಸ್ವಲ್ಪ ಈ ಕಡೆ ಬರ್ರಿ ಸ್ವಲ್ಪ ಸೈಡ್ ಈ ಕಡೆ ಸೇರಿ ಈ ಕಡೆ ಬರ್ರಿ ಸರ್ ಈಗ ನೋಡಿ ಇಲ್ಲಿ ನೋಡ್ರಿ ಈ ಕಡೆ ಸ್ಟೇಟ್ ನೋಡ್ರಿ ಸರ್ ಈಗ ನೋಡಿ ಸ್ಮೈಲ್ ಅಲ್ಲಿ ಸರ್ ಸ್ಮೈಲ್ ಸರ್ ಈಗ ನೋಡಿ ಕಾಕ ನೀವು ಬನ್ನಿ ಅಲ್ಲಿ ಸೈಡ್ ಇಲ್ಲ ಸರ್ इसके लेफ्ट इधर एक नोट है सर पहले सर साइड साइड सब साइड है वेट सर वेट ऑटो बढ़ रही है सर सॉल्यूशन सर मोबाइल हटा मोबाइल सकर मोबाइल सर ओके सर वन सेकेंड तड्री ओके ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಹೊಳಿನಾಗಲಾಪುರ ಗ್ರಾಮದಲ್ಲಿ ನಡೆದ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ನಿಗಮ ಹೊಳಿ ನಾಗಲಾಪುರ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀಮನಿ ಪ್ರಸ್ವ ಮಡಿವಾಳ ರಾಜಯೋಜೇಂದ್ರ ಮಹಾಸ್ವಾಮಿಗಳು, ರಾಜಗುರು ಸಂಸ್ಥಾನ ಕಲ್ಮಠ ಚೆನ್ನಮ್ಮನ ಕಿತ್ತೂರು ಮತ್ತು ಚಟಸ್ಥ ಬ್ರಹ್ಮ ಶಿವಾಚಾರ್ಯ ಸ್ವಾಮೀಜಿ, ಹಿರೇಮಠ ದೊಡ್ಡವಾಡ ಊರಿನ ಹಿರಿಯರಾದ ನಿಂಗಯ್ಯ ಶಿವಮೂರ್ತಿ ಹಿರೇಮಠ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀ ಫಕೀರಪ್ಪ ಶಿವಪುತ್ರಪ್ಪ ಕೊಟಗಿ, ವಿವಿಧೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ
ಹೋಳಿ ನಾಗಲಾಪುರ ಶಂಕುಸ್ಥಾಪನೆ ಮಾಡಿದ ಸನ್ಮಾನ್ಯ ಶ್ರೀ ಜಗದೀಶ್ ಮೇಟಿಗೌಡ, ಮಾಜಿ ಶಾಸಕರು ಬೈಲಹೊಂಗಲ ಕಟ್ಟಡ ಉದ್ಘಾಟನೆ ಮಾಡಿದ ಸನ್ಮಾನ್ಯ ಶ್ರೀ ಮಹಾಂತೇಶ್ ದೊಡ್ಡಗೌಡರ್, ಮಾಜಿ ಶಾಸಕರು, ಚೆನ್ನಮ್ಮನ ಕಿತ್ತೂರು ನಿರ್ದೇಶಕರು, ಡಿಸಿಸಿ ಬ್ಯಾಂಕ್ ಬೆಳಗಾವಿ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಚೆನ್ನಬಸಪ್ಪ ಶಿವಲಿಂಗಪ್ಪ ಮೋಕಾಶಿ, ಮಾಜಿ ಉಪಾಧ್ಯಕ್ಷರು, ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಅಧ್ಯಕ್ಷರು PKPS ಹುಣಸಿಕಟ್ಟಿ ಮತ್ತು ಸನ್ಮಾನ್ಯ ಶ್ರೀ ಸುರೇಶ್ ಕೆ ಆಳಗುಂಡಿ, ಪ್ರಧಾನ ವ್ಯವಸ್ಥಾಪಕರು BDCC ಬ್ಯಾಂಕ್ ಬೆಳಗಾವಿ ಮತ್ತು ಸನ್ಮಾನ್ಯ ಶ್ರೀ ಶಿವಾನಂದ್ ಗುಡಕಟ್ಟಿ, CPI ಚೆನ್ನಮ್ಮನ ಕಿತ್ತೂರು, ಹಿಂದಿನ ಆಡಳಿತ ಮಂಡಳಿಯ ಶ್ರೀ ವಿಠಲ್ ವಿಲಾಸ್ ಪವಾರ್ ಮೋಕಾಶಿ ಅಧ್ಯಕ್ಷರು ಮತ್ತು ಶ್ರೀ ಬಸನಗೌಡ ಫಕೀರ್ಗೌಡ ಪಾಟೀಲ್ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶೇಷ ಆಹ್ವಾನಿತರು ಸನ್ಮಾನ್ಯ ಶ್ರೀ ವಿಠಲ್ ಕೆ ಕಿಡ್ತಾಳ್, ಸದಸ್ಯರು, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಹೋಳಿ ನಾಗಲಾಪುರ ಸನ್ಮಾನ್ಯ ಶ್ರೀಮತಿ ಶೋಭಾ ಗಂಗಪ್ಪ ಎಣಗಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೋಳಿ ನಾಗಲಾಪುರ ಸನ್ಮಾನ್ಯ ಶ್ರೀ ಅಮೀರ್ ಸಾಬ್ ಮಖದಾರ್, ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಹೊಳೆ ನಾಗಲಾಪುರ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಮಲ್ಲಯ್ಯ ವಗ್ಗರ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೋಳಿ ನಾಗಲಾಪುರ, ಪ್ರಸ್ತುತ ಆಡಳಿತ ಮಂಡಳಿಯ ಶ್ರೀ ಫಕ್ಕೀರಪ್ಪ ಶಿವಪುತ್ರಪ್ಪ ಕೊಟಗಿ, ಅಧ್ಯಕ್ಷರು ಶ್ರೀ ಸಂಗಪ್ಪ ಬಸಪ್ಪ ನೀಲವಂತರ್, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ಶಿವಾನಂದ್ ವಿ ಗಣಚಾರಿ, ಬ್ಯಾಂಕ್ ಪ್ರತಿನಿಧಿ ಶ್ರೀ ಕಲ್ಮೇಶ್ ಕಿಡ್ತಾಳ್, ನಿರ್ವಾಹಕರು ಶ್ರೀ ಕಲ್ಮೇಶ್ ಇ ಕಿಡ್ತಾಳ್, ಕ್ಲರ್ಕ್ ಮತ್ತು ಹೊಳಿ ನಾಗಲಾಪುರ ಗುಡದೂರು ಗ್ರಾಮಗಳ ಸಂಘದ ಸರ್ವ ಸದಸ್ಯರು, ಗ್ರಾಮದ ಸಮಸ್ತ ನಾಗರಿಕರು ಮತ್ತು ಗುರು ಹಿರಿಯರು ಈ ಕಾರ್ಯಕ್ರಮದ ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ. ಮಹಂತೇಶ್ ಬಿಡುಗಡೆಯವರೇ, ಮಾರಳಿಯವರೇ, ವಿಜಯ್ ನಟೂರವರೇ, ಎಲ್ಲ ಗಣ್ಯರೇ, PKPS ಅಧ್ಯಕ್ಷರೇ, ನಡೆದಂಥ ಹೊಳಿ ನಾಗಲಾಪುರ ಮತ್ತು ಸುತ್ತಲಿಂದ ಬಂದಂಥ ಎಲ್ಲ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಮಾಧ್ಯಮ ಮಿತ್ರರೇ, ಇವತ್ತು ಬಹಳ ವರ್ಷದಿಂದ ಈ ಭಾಗದ ರೈತರ ಬೇಡಿಕೆ ಮತ್ತು ರೈತರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಮತ್ತು DCC ಬ್ಯಾಂಕ್ನಿಂದ ಸಾಲವನ್ನು ವಿತರಣೆ ಮಾಡಲು ಬಹಳದಿಂದ ಮುತುವರ್ಜಿ ವಹಿಸಿ ಈ ಸೊಸೈಟಿ ಕೆಲಸ ಮಾಡಿದೆ. ಇವತ್ತು ಸ್ವಂತ ಕಟ್ಟಡವನ್ನು ಮಾಡಿ ಈ ಭಾಗದ ರೈತರಿಗೆ ಇದು ಉಪಯೋಗ ಆಗಲಿ ಅಂತ ಹೇಳಿ ಎಲ್ಲ ಸದಸ್ಯರು ಕಷ್ಟಪಟ್ಟು ಇವತ್ತು ಒಂದು ಈ ಸುಸಜ್ಜಿತ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ಅವರಿಗೆ ಹೊಳೆ ನಾಗಲಾಪುರ ಪರವಾಗಿ ಮತ್ತು ಸುತ್ತಮುತ್ತಲಿನ ಎಲ್ಲ ಹಿರಿಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೆಚ್ಚಿಗೆ ಮಾತಾಡ್ದೇನೆ ಎಲ್ಲ ಅಜ್ಜನವರ ಆಶೀರ್ವಾದದಿಂದ
ಈ ಸೊಸೈಟಿಯಿಂದ ಉತ್ತರೋತ್ತರಾಗಿ ಬೆಳೆಯುತ್ತೆ ಹಾರೈಸಿ ನನಗೆ ಆ ಮಾತುಗಳನ್ನು ಜೈ ಹಿಂದ್ ಜೈ ಕರ್ನಾಟಕ. ಮಾಜಿ ಶಾಸಕರಾದಂಥ ಜಗದೀಶ್ ಮೆಟಗುಡ್ರ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕಿತ್ತೂರು ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹಂತೇಶ್ ದೊಡ್ಡಗೌಡರವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿವಿಧ ಸಹಕಾರ ಸಂಸ್ಥೆಗಳ ಅಧ್ಯಕ್ಷರೇ, ಸರ್ವ ಸದಸ್ಯರುಗಳೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಡಿನಗಲಾಪುರ ಹಾಗೂ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನುಳಿದ ಗ್ರಾಮದ ಎಲ್ಲ ಹಿರಿಯರೇ, ಮುಖಂಡರೇ, ಯುವಕರೇ, ಮಹಿಳೆಯರೇ, ಇದೀಗಿದ್ದಾನೆ ನಾವು ಪೊಲೀಸರು ಮಾತಾಡುವಂತ ಕಾರ್ಯಕ್ರಮ ಇದೇನಲ್ಲ. ಆದ್ರೂ ಕೂಡ ನಮ್ಮನ್ನ ಬಹಳಷ್ಟು ಪಾಪ ಅಲ್ಲಿ ಬಹಳ ಪ್ರೀತಿಯಿಂದ ನಮ್ಮ ಆಫೀಸ್ಗೆ ಬಂದು ಬಹಳಷ್ಟು ಸಾರಿ ಕರೆದ್ರು. ಮತ್ತೆ ಮೊನ್ನೆ ದಿನ ಬರ್ರಿ ಸರ್ ಅಂತ ಅಷ್ಟೊಂದು ಸಾರಿ ಫೋನ್ ಮಾಡಿದ್ರು. ಏನೋ ನಮ್ದು ನಮ್ಮ ಒಂದು ಅದೃಷ್ಟವಶ ನಮ್ದು ಏನು ಕೆಲಸ ಆಫೀಸಲ್ಲಿ ಕುಂತಿದ್ವಿ, ಮತ್ತೆ ಫೋನ್ ಮಾಡಿದ್ರು. ಹೊಳಿನಗಲಾಪುರಕ್ಕೆ ನಾನು ಇಲ್ಲಿ ಬಂದಾಗಿಂದ ಬಂದಿರಲಿಲ್ಲ, ಈ ಗ್ರಾಮಕ್ಕೆ ನಾನು ಬಂದಿರಲಿಲ್ಲ, ಹೆಂಗೋ ಹೋದಂಗಾಯ್ತು ಅಂತ ಹೇಳಿ ನಾನು ಬಂದೆ. ಇಂಥ ಒಂದು ಕಾರ್ಯಕ್ರಮ ಬೇರೆ ಬೇರೆ ಪೊಲೀಸರು ವಿಶೇಷ ಗ್ರಾಮಗಳಿಗೆ ಬರುವಂತ ಸಂದರ್ಭಗಳು ತಂದ್ಕೋಬಾರ್ದು, ಅದು ಒಳ್ಳೇದೇ. ಪೊಲೀಸರದೇನು ನಾವೆಷ್ಟು ಬರೋದಿಲ್ಲ ಅಷ್ಟು ಚಲೋ. ಇಂಥ ಕಾರ್ಯಕ್ರಮಗಳಿಗೆ ಬರೋಣ, ತೊಂದರೆ ಇಲ್ಲ. ಆದ್ರೂ ಏನು ಉಸಾಬರಿ ಇಲ್ಲ, ಹೊಳಿನಗಲಾಪುರ ಗ್ರಾಮ ತೊಂದರೆ ಇಲ್ಲ. ಅದು ನಾನು ಬಂದಾಗಿಂದ ನೋಡ್ತೀನಿ. ಅಂತ ಯಾವುದು ಪದ್ಧತಿ ಮತ್ತೊಂದು ಏನಿಲ್ಲ ಗ್ರಾಮದಲ್ಲಿ. ಇದೇ ರೀತಿ ಇರಿ. ಮತ್ತೆ ಇದೀಗ ತಾನೇ ಮಾತಾಡಿದ್ರು ಈ ಒಂದು ಗ್ರಾಮದ ಸಹಕಾರ ಸಂಸ್ಥೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಶೇಷವಾಗಿ ನಮ್ದೊಂದು ಹಳ್ಳಿ, ನಮ್ಮ ಸುತ್ತಮುತ್ತ ಈ 3-4 ಗ್ರಾಮಗಳೆಲ್ಲ ಕೂಡಿ ಒಂದು ಸಂಸ್ಥೆಯಿಂದ, ಯಾಕಂದ್ರೆ ಇತ್ತೀಚಿನ ಪರಿಸ್ಥಿತಿಗಳಲ್ಲಿ ಅದು ರೈತರ ಬಹಳಷ್ಟು ಸಂದರ್ಭ ಕ್ಲಿಷ್ಟಕರ ಸಮಯದಲ್ಲಿ ದುಡ್ಡು ಬೇಕಾದಾಗ ಕೊಡ್ತಾರೆ, ಕೊಡೋರು ಇದ್ದಾರೆ. ಬಟ್ ಅವರು ಕೊಡುವಂಥದ್ದನ್ನ ನಾವು ನಿಭಾಯಿಸೋದು ಕಷ್ಟ ಆಗ್ತದೆ. ಅಂದ್ರೆ ಖಾಸಗಿಯಾಗಿ ಹಣವನ್ನ ನಾವು ಪಡೆದು ನಾವು ಈ ರೈತಾಪಿ ವರ್ಗದ ಜನ ನಾವು ಕೃಷಿ ಭೂಮಿ ಮಾಡಿಕೊಂಡು ಆ ಬೆಳೆ ತೆಗೆದು ಆ ಖಾಸಗಿಯವರ ಇಂದ ಪಡೆದಿರ್ತಕ್ಕಂಥ ದುಡ್ಡನ್ನ ನಾವು ವಾಪಸ್ ಕೊಡೋದು ಕಷ್ಟ ಆಗ್ತದೆ. ಆ ಮಟ್ಟಿಗಿನ ಪರಿಸ್ಥಿತಿ ಇನ್ನು ನಮ್ಮ ಜನಕ್ಕಿಲ್ಲ. ಅದರಿಂದ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಸರ್ಕಾರಗಳು ಮತ್ತೆ ಈ ಸಹಕಾರ ಸಂಘ ಸಂಸ್ಥೆಗಳು ಬಹಳಷ್ಟು ನಿಮಗೆ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಡ್ತಾ ಇದ್ದಾವೆ. ನಿಜವಾಗ್ಲೂ ಇದರಿಂದ ಬಹುಶಃ ಇಲ್ಲೆಲ್ಲ ಕೂತಿದ್ದೀರಿ ಅಂತಂದ್ರೆ ಇದರಿಂದ ಎಲ್ಲ ಸಹಾಯ ಸಹಕಾರ ಪಡೆದಂತವ್ರು ಇರ್ತೀರಿ. ಹಿರಿಯ ಜೀವಿ ತನ್ನ ಹೊಲದಲ್ಲಿ ಒಕ್ಕಲ್ತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಎತ್ತು ಆ ಗೌಡ ಮನೆಯೊಳಗಿದ್ದಾಗ ಹೆಂಗ್ ಒಕ್ಕಲ್ತನ ಮಾಡ್ಬೇಕಂತೇಳಿ ವಿಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಬ್ಬ ಎತ್ತನ ತಂದ ಒಕ್ಕಲ್ತನ ಸಾగు ಮಾಡಿದಾಗ ಆ ಒಬ್ಬ ಗೌಡಿಗೆ, ಅಮ್ಮನಗೌಡಿಗೆ, ಸಿದ್ದನಗೌಡ, ಸಣ್ಣಗೌಡ ಪಟ್ಲು ಗಡಿಸ್ತಂತ ಇಡೀ ದೇಶದಲ್ಲಿ ಸಹಕಾರ ಅಂತಕ್ಕಂಥ ಒಂದು ಕೈ ಜೋಡಿಸ್ತಾರೆ. ತಾನು ಎಲ್ಲರಿಗಾಗಿ ಎಲ್ಲವೂ ತನಗಾಗಿ ಅಂತಕ್ಕಂಥ ತತ್ವದ ಅಡಿ ಮೇಲೆ ಸಂಸ್ಥೆಯನ್ನು ಹುಟ್ಟಾಕ್ಬೇಕಂತೇಳಿ 14 ವರ್ಷದಿಂದ ಗದಗಿನಲ್ಲಿ ಒಂದು ಸಂಸ್ಥೆ ಹುಟ್ಟಾಕ. ಆ ಸಂಸ್ಥೆ ಎಲ್ಲಿ ಮಟ್ಟ ಬಂದದ್ರಿಂದ ಇಡೀ ದೇಶದಲ್ಲಿ ಸಾವಿರಾರು ಸಂಸ್ಥೆಗಳಾಗಿ ಇವತ್ತಿನ ತಮ್ಮ ನಾಗಲಾಪುರ ಪ್ರಾಥಮಿಕ ವಿವಿಧ ವಿದ್ಯಾಭ್ಯಾಸ ಸಹಕಾರಿ ಸಂಸ್ಥೆ, ಈ ರೀತಿ ಇಡೀ ದೇಶದಲ್ಲಿ ಸಾವಿರಾರು ಸಂಸ್ಥೆಗಳು, ಸಹಕಾರ ರಂಗದಲ್ಲಿ 100 ಸಂಸ್ಥೆಗಳು, ಅರ್ಬನ್ ಬ್ಯಾಂಕ್ಗಳಿರ್ಬೋದು, ಹಾಲು ಉತ್ಪಾದಕ ಸಂಸ್ಥೆಗಳಿರ್ಬೋದು, ಜೊತೆಗೆ ವಿವಿಧ ನೌಕರರ ಸಹಕಾರ ವಿವಿಧ ಹಂತದಲ್ಲಿ 20-30 ಯುಗದಲ್ಲಿ ಇವತ್ತು ಸಹಕಾರ ಸಂಸ್ಥೆನ ಮಾನವ ಹುಟ್ಟಾಕಿದಂತ ಇವತ್ತು ಹಳಿ ನಾಗಲಾಪುರದಲ್ಲಿ ನಮ್ಮ ಸಂಸ್ಥೆ 1954 ಸಂಸ್ಥೆನ ಇಲ್ಲಿ ಹೀಗೆ ಹುಟ್ಟಾಕಿತ್ತು. ಕಾರಣಾಂತರ ಸಂಸ್ಥೆ ನಿಂತು ಹೋಗಿತ್ತು. 1992ರಲ್ಲಿ ಹೀಗಾದಂಥ ಹೊಣ್ಣಕ್ಕನ ಇರ್ಬೋದು, ಈ ಹೀಗಾದಂಥ ಸೊಸೈಟಿ ಇರ್ತಕ್ಕಂಥ ಗೌಡಪ್ಪನಾಗಿತ್ತು.
ಅಪ್ಪಯ್ಯಣ್ಣ ಅಂತಕ್ಕಂಥ ಒಬ್ಬ ಕಾರ್ಯದರ್ಶಿ ಹೀಗೆ ಕುಂತಿದ್ದಾರೆ. ಅವೆಲ್ಲ ಇಲ್ಲಿ ಅವೆಲ್ಲ ಹೀಗೆ ಕುಂತಿದ್ದಾವೆ. ಅವೆಲ್ಲ ಬಂದು ನಮ್ಮಲ್ಲಿ ಒಂದು ಸಂಸ್ಥೆ ಇದೆ. ಸಂಸ್ಥೆ ಭಾಳ ವರ್ಷದಿಂದ ನಿಂತು ಹೋಗಿದೆ. ಆ ಸಂಸ್ಥೆಯನ್ನು ಏನಾದರೂ ಮಾಡಿ ಹುಟ್ಟು ಹಾಕ್ಬೇಕಂತ ಹೇಳಿ ನನ್ನನ್ನು ಬಂದು ಕೇಳಿದ್ರು. ಯಾಕೆ ಈ ಸಂಸ್ಥೆಯನ್ನು ಹುಟ್ಟಾಕ್ತಾರೆ ಅಂತ ಹೇಳಿ ಈಗೆಲ್ಲ ಮಾತಾಡ್ಕೊಂತ ಹೀಗೆ ಹೇಳಿದ್ರು. ಸಹಕಾರ ಸಂಸ್ಥೆ ನಮ್ಮಲ್ಲಿ ಯಾಕೆ ಬೇಕಾಗಿತ್ತಂದ್ರೆ ಅವತ್ತಿನ ದಿನಮಾನದಲ್ಲಿ ಬೈಲಹೊಂಗಲ APMCಗೆ ಹೋಗಿ ನಮ್ಮಲ್ಲಿರ್ತಕ್ಕಂಥ ಹತ್ತಿಯನ್ನು ಅಡವಿಟ್ಟು ನಾವು 3% 5% ಸಾಲವನ್ನು ತರ್ತಾ ಇದ್ವಿ. ಅದು ಹೋಗ್ಲಾಡ್ಸೋಕ್ಕೆ ನಮ್ಮಲ್ಲಿ ಸಹಕಾರ ಸಂಸ್ಥೆಯನ್ನು ಹುಟ್ಟಾಕ್ಬೇಕಂತೇಳಿ ಅವತ್ತಿನ ಹಿರಿಯರು ಈ ಸಂಸ್ಥೆಗೆ ಒಂದು ಹುಟ್ಟಾಕ್ತಕ್ಕಂಥ ಕೆಲಸ ಮಾಡಿ 1992ರಿಂದ ಈ ಸಂಸ್ಥೆ ಜೊತೆಗೆ ನನಗೆ ಒಡನಾಟ ಭಾಳ ಅಭಿಮಾನ ಪ್ರೀತಿ ಯಾಕೆ ಅನ್ನಿಸ್ತಂದ್ರೆ ಮೊದಲ 15% ಬಡ್ಡಿ ಇತ್ತು. 15% ಬಡ್ಡಿದ್ದಾಗ ನಮ್ಮ ಬ್ಯಾಂಕ್ನಾಗ ಬಂದು ಬೆಳತನಕ ಗ್ಯಾಸ್ ಇಟ್ಕೊಂಡು ಅಡ್ಡಾಡ್ತದೆ. ನಮ್ಮಲ್ಲಿ BK ಪಾಟೀಲ್ ಅಂತ ಒಬ್ಬ ಬ್ಯಾಂಕ್ ಸಿಕ್ಕಿದ್ರು. ಗ್ಯಾಸ್ ಇಟ್ಕೊಂಡು ಅಡ್ಡಾಡಿದ್ರೆ ಪ್ರತಿದಿನ ಅಸಲ ಬಡ್ಡಿ ವತಿಯನ್ನ ಬೆಳತನಕ ಹಣವನ್ನು ತುಂಬತಕ್ಕಂಥ ಪ್ರಾಮಾಣಿಕ ಅಂತ ರೈತ ಎಲ್ಲೇ ಆಗಿದ್ರೆ ಹೊಳಿ ನಾಗಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಅನ್ನೋಕ್ಕೆ ನಾನು ಭಾಳ ಹೆಮ್ಮೆ. ಅವತ್ತು 15% ತುಂಬಿದಂಥ ಬಡ್ಡಿ ಅವತ್ತೊಂದು ಹಳಿ ಗೂಡಾಲಿತ್ತು. ಇದ್ದದ್ದನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಆ ನಂತರ ಇಲ್ಲೊಂದು ರೇಷನ್ ಅಂಗಡಿಯನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ರು. ಒಬ್ಬ ಅಪ್ಪಯ್ಯನ ಭಾಳ ಪ್ರಾಮಾಣಿಕವಾದಂಥ ಕಾರ್ಯದರ್ಶಿ. ಅವಾಗ ಆ ನಂತರ ಕಲಾಪನ ಇದ್ದು, ಹೊಣೆಗ್ನ ಇದ್ದು, ನಮ್ಮ ರಾಮಚಂದ್ರ ಇದ್ದ, ಭಾಳ ಜನ ಅಧ್ಯಕ್ಷ ಶೀಲು ಅಂತ ಇದ್ದು ಎಲ್ಲ ಅಧ್ಯಕ್ಷ ಆಗೋದು. ಅಲ್ಲಿಂದ ಇಲ್ಲಿ ಮಟ್ಟ ಸಂಸ್ಥೆಗೆ ಇಟ್ಟಲ್ಲಿದ್ದ ಲಾಸ್ಟ್ ಟೈಮ್ ಎಲ್ಲಾದ್ರೂ ಒಂದ ಬೇಡಿಕೆ ನಾವು ಬಂತು ಜಗಳ ಹೋದ್ರು. ನಮ್ಮೂಗ ಭಾಳ ಹಿಂದುಳಿದ, ನಮ್ಮಲ್ಲಿ ಒಕ್ಕಲ್ತನ ಭಾಳ ಚಲೋ ಅದ, ಅಸಲ ಬಡ್ಡಿ ತುಂಬಕ್ಕೆ ನಾವು ಭಾಳ ಗಟ್ಟಿದ್ದೀವಿ, ಹೆಚ್ಚಿನ ಸಾಲ ಕೊಡ ಅಂತೇಳಿ ಎಲ್ಲ ಬೇಡಿಕೆ ಇಟ್ಕೊಂಡು ಇವತ್ತು ಮೇಲೆ ಆಸೀನರಾಗಬೇಕು ಅಂತ ಈ ಸಂದರ್ಭದಲ್ಲಿ ರೈತರ ಪರವಾಗಿ ವಿನಂತಿ. ಶ್ರೀಯುತ ಫಕೀರಪ್ಪನ ಕೋಟ್ಗಿ ಅವರನ್ನ ಸನ್ಮಾನಿಸುತ್ತಿರುವಂತಹ ಆಡಳಿತ ಮಂಡಳಿ ಸದಸ್ಯರು, ಸನ್ಮಾನವನ್ನು ಸ್ವೀಕಾರ ಮಾಡುವಂತಹ ಅಧ್ಯಕ್ಷರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು. ನಂತರ ಮುಂದುವರೆದು ಮಾಜಿ ಬೈಲಹೊಂಗಲ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಜಗದೀಶಣ್ಣ ಮೆಟ್ಗುಡ್ ಅವರಿಗೆ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಂದ ಗೌರವಪೂರ್ವಕ ಸನ್ಮಾನ. ಗಣ್ಯರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಎಲ್ಲ ರೈತರ ಪರವಾಗಿ ಹಂಬಲದ ವಿನಂತಿ.